ಅನ್ನೋದು ನೌನ್, ಗೋ ಅನ್ನೋದು ಬರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಯಾವುದೇ ಹೇಳಿದ್ರು, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಹೇಳಿದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಜಾಸ್ತಿ ಬಂತು. ಈಗ ಫಾರ್ ಎಕ್ಸಾಂಪಲ್ ಫೈರ್ ಅನ್ನೋದು ನೌನ್, ಯಾಮ್ ಅನ್ನೋದು ಆಕ್ಸಿಲರಿ ವರ್ಬ್ ಅಂತ ಹೇಳಿ, ಗೋಯಿಂಗ್ ಅನ್ನೋದು ವರ್ಬ್, ನೆಕ್ಸ್ಟ್ ಟು ಅನ್ನೋದು ಪ್ರಿಪೋಸಿಷನ್, ನೆಕ್ಸ್ಟ್ ಮಾರ್ಕೆಟ್ ಅನ್ನೋದು ಅಗೇನ್ ನೌನ್. ಸೊ ಈ ತರ ಯಾವುದೇ ಒಂದು ಸೆಂಟೆನ್ಸ್ ಅಲ್ಲಿ ನಾವು ಓದಿದಾಗ ಎಲ್ಲಾನು ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲವೂ ಇರುತ್ತಂತಲ್ಲ, ಏನೇನು ಇದೆ ಅನ್ನೋದನ್ನ ಕಂಡುಹಿಡಿತೀವಲ್ಲ ಅದನ್ನು ದಟ್ ಇಸ್ ಕಾಲ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಸೊ ಇಂಗ್ಲಿಷ್ ಅಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಇದನ್ನ ಕಲ್ತ್ಕೊಳ್ಳೋದು, ವರ್ಬ್ ಅನ್ನೋದು ಕ್ರಿಯಾಪದ ಅಂತ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಇಂಗ್ಲಿಷ್ ನ ಮೋಸ್ಟ್ ಆಫ್ ಆಲ್ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕನ್ನಡದಾಗ ಏನಿದೆ ಅದನ್ನೇ ಇಂಗ್ಲಿಷ್ ಅಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತೀವಿ, ಆವಾಗ ವ್ಯತ್ಯಾಸ. ಫಾರ್ ಎಕ್ಸಾಂಪಲ್ ರಾಣಿ ಈಟ್ಸ್ ಮ್ಯಾಂಗೋ, ಕನ್ನಡದಲ್ಲಿ ಯಾರಾದ್ರೂ ಹೇಳ್ತಾರೆ ಏನಾಗ್ಬೋದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ರಾಣಿ ಮಾವಿನ ಹಣ್ಣನ್ನು ತಿಂದಳು. ರಾಣಿ ಮಾವಿನ ಹಣ್ಣನ್ನು ತಿಂದಳು, ತಿನ್ನುತ್ತಾಳೆ ಈಟ್. ಇಲ್ಲಿ ನಾವು ಪಾರ್ಟ್ಸ್ ಆಫ್ ಸೆಂಟೆನ್ಸ್ ಅಂತ ಹೇಳಿ ಕನ್ನಡದಲ್ಲಿ ಹೇಳಿ ನೋಡಿ, ಇದೇನಾಗುತ್ತೆ ಕನ್ನಡದಲ್ಲಿ ಪಾರ್ಟ್ಸ್ ಅಂತ ಹೇಳಿ